ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಾಕ್ಷಸ ಇಲ್ಲ ಈ ಬರೋದ್ರೊಳಗೆ ಮೇಡಮ್ ಕೊಟ್ಟಿರೋ ಲೆಟರ್ನ ಈಜೆ ಸಾರಿ ಕೊಟ್ಬಿಡ್ಬೇಕು. ಸರ್ ಈಜೆ ಸರ್ ಇಲ್ಲಿ ನೋಡಿ, ನಿಮ್ಮ ವೈಫು ನಿಮಗೋಸ್ಕರ ಲೆಟ್ರ್ ಕಳಿಸಿದ್ದಾರೆ. ಯಾರೋ ಬಂದರು ಅಂತ ಕಾಣುತ್ತೆ. ಮೊದಲು ಲೆಟರ್ನ ತೆಗೆದಿಟ್ಕೊಳ್ಳಿ. ಎಸ್ ಐ ಬಂದರೆ ಆಮೇಲೆ ಅದು ಸಿಗಲ್ಲ. ನಾನು ಆಮೇಲೆ ಸಿಗ್ತೀನಿ. ಎಲ್ಲ ಹೋಗ್ತಾ ಇದೆಯಾ? ದುರ್ಗವ್ರೆ, ಅಲ್ಲಿ ಏಜಿಗೆ ಏನಾಗಿದೆಯೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಅವ್ರನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲೋಡು, ನಿನಗೆ ಎಷ್ಟು ಭಯ ಆಗಿದೆಯೋ ನಮಗೂ ಅಷ್ಟೇ ಭಯ ಆಗಿದೆ. ಆದರೆ ನಾವು ಯಾರೂ ಏನೂ ಮಾಡೋ ಪರಿಸ್ಥಿತಿ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ಯಾಕೇನು ಮಾಡೋಕ್ಕಾಗಲ್ಲ? ಏಜೆ ಅಷ್ಟು ದೊಡ್ಡ ವ್ಯಕ್ತಿ, ಅವ್ರನ್ನ ಒಂದು ಕ್ಷಣದಲ್ಲಿ ಬಿಡ್ಸಕ್ಕಾಗಲ್ವಾ? ಅಷ್ಟಕ್ಕೂ ಏಜೆ ಏನ್ ತಪ್ಪು ಮಾಡಿದ್ದಾರೆ ನೀವೇ ಹೇಳಿ. ಅಷ್ಟಕ್ಕೂ ಅವರು ತಪ್ಪೇ ಮಾಡಿಲ್ಲ. ಅದನ್ನ ನೀನ್ ಹೇಳ್ತಾ ಇದೀಯ. ಆದ್ರೆ ಒಂದ್ಸಲ FIR ಫೈಲ್ ಆದ್ಮೇಲೆ ಅದನ್ನ ತೀರ್ಮಾನ ಮಾಡಬೇಕಾಗಿರೋದು ಕೋರ್ಟು. ಏಜೆ ಅರೆಸ್ಟ್ ಆಗಿರೋದು ಫ್ರೈಡೆ. ಇನ್ನು ಮಂಡೇ ಕೋರ್ಟ್ ಓಪನ್ ಆಗೋವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಲಾಯರೇ ಹೇಳ್ತಿದ್ದಾರೆ. ದುರ್ಗವ್ರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ತುಂಬ ಕಷ್ಟ ಆಗ್ತಿದೆ. ಅಲ್ಲೇನಾಗ್ತಿದೆಯೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಅವ್ರನ್ನ ನೋಡ್ಕೊಂಡು ಬರ್ತೀನಿ. ಬೇಕಿದ್ರೆ ನೀವು ಬನ್ನಿ. ಲೀಲಾ, ನಿನಗೆ ಯಾಕೆ ನಾನು ಹೇಳಿದ ಅರ್ಥ ಆಗ್ತಾ ಇಲ್ಲ? ಆ SI ಸರಿ ಇಲ್ಲ ಅಂತ ನೀನೇ ಹೇಳ್ತಾ ಇದ್ದೆ. ನೀನ್ ಅಲ್ಲಿಗೆ ಹೋದ್ರೆ ನಿನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನಿನಗೆ ಅವಮಾನ ಮಾಡ್ತಾರೆ. ನಿನಗೆ ಅವಮಾನ ಆಗೋದು ನನಗಿಷ್ಟ ಇಲ್ಲ ಲೀಲಾ. ನಾವೇ ಈ ತರ ಯೋಚನೆ ಮಾಡಿದ್ರೆ ಅಲ್ಲಿ ಪಾಪ ಏಜೆ ಒಬ್ಬರೇ ಇದ್ದಾರೆ. ರಾಜನ್ ತರ ಇದ್ದವರು ಅಲ್ಲೂ ಕತ್ಲ ಕೋಣೆಯಲ್ಲಿ ಕಾಲ ಕಳಿಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಲ್ಲ? ನೀವು ಯೋಚನೆ ಮಾಡಿ. ಅವ್ರಿಗೆ ನೋವಾಗಿರೋದು ಅರೆಸ್ಟ್ ಮಾಡಿದ್ದಾರೆ ಅಂತ ಅಲ್ಲ, ಅಂತರ ಅತ್ತೆ ವಿಷಯಕ್ಕೆ ಏಜೆ ಮೇಲೆ ಆರೋಪ ಮಾಡಿದ್ದಾರೆ ಅನ್ನೋ ವಿಷಯಕ್ಕೆ ಅವ್ರಿಗೆ ನೋವಾಗಿರುತ್ತೆ. ಸರಿ, ನೀವು ಹೇಳ್ದಾಗೆ ನಾನು ಸೋಮವಾರದವರೆಗೂ ತಡ್ಕೋತೀನಿ. ಆದರೆ ನಾವು ಮಾಡಬೇಕಾಗಿರೋದು ಇನ್ನೊಂದು ಕೆಲಸ ಇದೆ. ಏನು ಕೆಲಸ? ಅಜ್ಜಿಗೆ ಏಜೆ ಅರೆಸ್ಟ್ ಆಗಿರೋದು ಗೊತ್ತಿಲ್ಲ. ಸೋಮವಾರದವರೆಗೂ ಅಜ್ಜಿಗೆ ಯಾವ ವಿಷಯನೂ ಗೊತ್ತಾಗಬಾರ್ದು. ಸುಳ್ಳು ಹೇಳೋ ತಪ್ಪಲ್ವಾ? ಆದರೆ ನಮ್ಮನ್ನೆಲ್ಲ ಅಷ್ಟು ಪ್ರೀತಿ ಮಾಡೋ ಅಜ್ಜಿ ಹತ್ರ ಹೇಗೆ ಸುಳ್ಳು ಹೇಳೋದು? ಸುಳ್ಳು ಹೇಳೋ ತಪ್ಪೇ ಲಕ್ಷ್ಮಿ. ಆದರೆ ಒಂದು ಸುಳ್ಳಿಂದ ಒಬ್ರಿಗೆ ನೋವಾಗಲ್ಲ, ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಕೆಲವ್ರಿಗೆ ಕೆಲವೊಂದ್ಸಲ ಕೆಲವೊಂದು ಸುಳ್ಳನ್ನ ಹೇಳ್ಬೋದು. ಸರಿ, ಅಜ್ಜಿಗೆ ಈ ವಿಷಯ ಕಿವಿಗೆ ಬೀಳ್ತಾ ಇರೋ ಹಾಗೆ ನೋಡ್ಕೋತೀವಿ. ಇದನ್ನೆಲ್ಲ ಮಾಡ್ತಿರೋದು ಅಜ್ಜಿಗೋಸ್ಕರ, ನೆನಪಿರ್ಲಿ.
ಎಲ್ಲ ಸೇರಿಕೊಂಡು ಆ ಮುದುಕಿ ಜೀವನ ಉಳಿಸೋದಕ್ಕೆ ನೋಡ್ತಾ ಇದ್ದೀರಾ? ಅದೇನು ಮಾಡ್ತಿರೋ ಮಾಡಿ. ಆ ಮುದುಕಿ ಜೀವಂತವಾಗಿರೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ಪಾಪ ಆ ಮುದುಕಿ ನನಗೇನು ಮಾಡಿಲ್ಲ. ಆದರೂ ಅವ್ರು ಮಾಡಿರೋ ಒಂದೇ ಒಂದು ತಪ್ಪು ಅಂದರೆ ಆ ಏಜಿಗೆ ಜನ್ಮ ಕೊಟ್ಟಿರೋದು. ಆ ಪಾಪಕ್ಕೋಸ್ಕರನಾದರೂ ಆ ಮುದುಕಿ ಸಾಯಲೇಬೇಕು. ಹೇಗಿದ್ರೂ ಆ ಮುದುಕಿಗೆ ಆರೋಗ್ಯ ಸರಿಯಿಲ್ಲ. ಈ ಟೈಮಲ್ಲಿ ಎಜೆ ಅರೆಸ್ಟ್ ಆಗಿದ್ದಾನೆ, ಜೈಲಿಗೆ ಹೋಗಿದ್ದಾನೆ ಅಂತ ಗೊತ್ತಾದರೆ ಆ ಮುದುಕಿ ಆ ಕ್ಷಣನೇ ಪ್ರಾಣ ಬಿಟ್ಟು ಸ್ವರ್ಗ ಸೇರ್ಕೋತಾಳೆ. ಜೊತೆಲಿರೋ ಜೀವನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅನ್ನೋದು ಆ ಏಜಿಗೂ ಅರ್ಥ ಆಗಬೇಕು. ನಂಗೊಂದು ಅರ್ಥ ಆಗ್ತಿಲ್ಲ. ಭಾವನೆ ಅರೆಸ್ಟ್ ಮಾಡ್ತಾರೆ ಅನ್ನೋದನ್ನ ಕನ್ಸಲ್ಲೂ ಅನ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಅವ್ರ ಕೈಗೆ ಬೇಡಿ ಹಾಕ್ತಾರೆ ಅಂದ್ರೆ ದೇವ್ರಂತ ಮನುಷ್ಯರಿಗೆ ಕೋಳ ಬಿಗುದ್ರಲ್ಲಕ್ಕ. ಸದ್ಯಕ್ಕೆ ಬೆಲೆನೇ ಇಲ್ವಾ? ನನ್ಗಂತೂ ಆ ಮನೆಯಿಂದ ಹೊರಡಕ್ಕೆ ಮನ್ಸಿರ್ಲಿಲ್ಲ. ನೀನ್ ತುಂಬಾ ಒತ್ತಾಯ ಮಾಡ್ದೆ ಅಂತ ಬಂದೆ. ಈಗ್ಲೂ ನಂಗೆ ಮನ್ಸೇ ಇಲ್ಲ ಅಕ್ಕ. ಕ್ಷಣಕ್ಕೂ ಅಲ್ಲಿ ಏನಾಗುತ್ತೋ ಅಂತ ಒಂದೇ ಸಮ ಜೀವ ಹೊಡ್ಕೋತಿದೆ. ಚುಕ್ಕಿ, ಏಜಿಗೇನು ಆಗಲ್ಲ ಕಣೆ. ಅವ್ರ ಮನೆಗೆ ವಾಪಸ್ ಬಂದೇ ಬರ್ತಾರೆ. ಆದರೆ ನೀನು ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾಗದೇ ಇರೋ ಥರ ನೋಡ್ಕೊ ಪ್ಲೀಸ್. ಏನ್ ಹೇಳ್ತಿದ್ಯಾ ಅಕ್ಕ ನೀನು? ಅಪ್ಪ ಅಮ್ಮಂಗೂ ಆಗ್ಲೇ ಈ ವಿಷಯ ಗೊತ್ತಾಗಿದೆ. ಹೆಂಗ್ ಗೊತ್ತಾಯ್ತು? ಗೊತ್ತಾಗ್ಬಾರ್ದು ಅಂತ ನಾನು ಹೇಳಿದ್ದೆ ತಾನೆ. ಯಾವ ಕಾಲದಲ್ಲಿ ಇದೆಯಾ ಅಕ್ಕ ನೀನು? ಈಗೆಲ್ಲ ಮೊಬೈಲಲ್ಲೇ ಎಲ್ಲ ವಿಷಯ ಬಂದ್ಬಿಡುತ್ತಲ್ಲ. ಎಲ್ರಿಗೂ ಈಗಾಗಲೇ ವಿಷಯ ಗೊತ್ತಾಗಿದೆ. ಎಲ್ಲರೂ ತುಂಬಾ ಗಾಬರಿ ಆಗಿದ್ದಾರೆ ಅಕ್ಕ. ಅದ್ರಲ್ಲೂ ಚುಕ್ಕಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಂಗೊಂದು ಅರ್ಜೆಂಟ್ ಕೆಲಸ ನೆನಪಾಯ್ತು. ನೀನು ಅಪ್ಪ ಅಮ್ಮಗೆ ಮನೆಗೆ ಬರಕ್ಕೆ ಬಿಡ್ಬೇಡ ಆಯ್ತಾ? ಅವ್ರನ್ನ ಅಲ್ಲೇ ಇದ್ದು ನೀನೇ ಕಂಟ್ರೋಲ್ ಮಾಡ್ಕೊ. ಇಲ್ಲಿ ಬಂದರೆ ಯಾರಿಗೆ ಸಮಾಧಾನ ಮಾಡಬೇಕು, ಯಾರಿಗೆ ಬಿಡಬೇಕು ಅಂತ ನಂಗೆ ಒಂದು ಗೊತ್ತಾಗಲ್ಲ. ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಬಾಯ್. ಆಂಟಿ, ದೇವಸ್ಥಾನಕ್ಕೆ ಅಂತ ಹೋದವರು ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಬರೋದಲ್ವಾ? ನಿಮ್ಮ ಫ್ರೆಂಡ್ಸ್ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಹೌದಮ್ಮ, ನಾವು ಹೊರಟಾಗ ಎಲ್ಲರೂ ಬೇಡ ಬೇಡ ಏನೂ ಆಗೋದಿಲ್ಲ ಹೋಗಬೇಡ ಅಂತಂದರು. ಆದರೆ ಏನು ಮಾಡಲಿ, ನನ್ನ ಮಗ ನನ್ನನ್ನು ದೇವರು ಅಂತ ಅಂದ್ಕೊಂಡಿದ್ದಾನೆ. ಆದರೆ ನಾನು ನನ್ನ ಮಗನಿಗೋಸ್ಕರ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಗೊತ್ತು ಆಂಟಿ, ಮೊದಲಿಂದನೂ ನೋಡಿದ್ದೀವಲ್ಲ, ಏಜೆಗೆ ನೀವಂದರೆ ಪ್ರಾಣ. ಮತ್ತು ಅಂಥ ಮಗನ ನೋಡೋಕ್ಕೆ ತೀರ್ಥಯಾತ್ರೆನ ಅರ್ಧದಲ್ಲೇ ಬಿಟ್ಟು ಬಂದರೂ ಪರವಾಗಿಲ್ಲ ಕಣೆ. ನಂಗೆ ರಾಮನ ನೋಡಲೇಬೇಕಾಗಿತ್ತು, ಅದಕ್ಕೆ ಹೊರಟು ಬಂದುಬಿಟ್ಟೆ. ಇಲ್ಲಿ ನೋಡಿದರೆ ಅವನು ಸಿಗ್ತಾನೇ ಇಲ್ಲ. ಕಳ್ಳ ಅಲ್ಲ, ಕೊಲೆಗಾರ ಮುದುಕಿ. ಕೈಗೆ ಸಿಗೋ ಡೌಟೇ ಬಿಡಿ. ಯಾಕಮ್ಮ ಹೀಗಂತೀಯ? ಅದು ಆಂಟಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಮೀಟಿಂಗ್ ಎಲ್ಲ ಇದ್ದರೆ ಕೈಗೆ ಸಿಗಲ್ಲ ಅಂತ ಹೇಳಿದೆ. ನೋಡಮ್ಮ, ಜಗತ್ತಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ. ಆದರೆ ತಾಯಿ ಮಗನ ಸಂಬಂಧ ಇದೆಯಲ್ಲ, ಅದು ಮಾತ್ರ ಎಷ್ಟು ಕೋಟಿ ಕೊಟ್ಟರೂ ಸಿಗೋದಿಲ್ಲ. ಅಂಥ ಸಂಬಂಧದ ಮಧ್ಯೆ ಬಿಸ್ನೆಸ್ ಖಂಡಿತ ಬರೋದಿಲ್ಲ, ಬರಬಾರ್ದು. ಅದು ನಿಜನೇ ಬಿಡಿ ಆಂಟಿ. ಈ
ಮುದುಕಿ ಮೊಬೈಲ್ನ ಅಷ್ಟು ದೂರ ಇಟ್ಟಿದ್ದಾಳಲ್ಲ, ಅಟ್ಲೀಸ್ಟ್ ಕೈಯಲ್ಲಾದರೂ ಇದ್ದಿದ್ರೆ AJ ಅರೆಸ್ಟ್ ಆಗಿರೋ ವಿಷಯನಾದರೂ ತೋರಿಸ್ಬೋದಾಗಿತ್ತು. ಏನು ಮಾಡಲಿ ಇವಾಗ, ಏನು ಮಾಡಲಿ? ಆಂಟಿ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಬರೀ ದರ್ಶನ ಮಾಡ್ಕೊಂಡು ಬಂದ್ರು ಅಥವಾ ದೇವಸ್ಥಾನದ ಫೋಟೋಸ್ ಏನಾದರೂ ತಗೊಂಡಿದ್ದೀರಾ? ಏಯ್, ನನ್ನನ್ನೇನು ಹಳೆ ಕಾಲದ ಮುನ್ಕಿನ್ಕೊಂಡ್ಬಿಟ್ಯಾ? ನಾನು ನನ್ನ ಏಜಿನ ಫ್ರೆಂಡ್ಸ್ ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ. ಕೈಯಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಮಾತಾಡ್ತಿದ್ವಿ, ಗೊತ್ತಾ? ನಾನು ತುಂಬ ಸೆಲ್ಫಿ ತೊಗೊಂಡಿದ್ದೀನಿ, ನಮ್ಮ ಲೀಲಂಗೆ ತೋರಿಸೋಣ ಅಂತ. ಇರು, ಫೋನ್ ಚಾರ್ಜಿಗೆ ಹಾಕಿದ್ದೀನಿ, ತರ್ತೀನಿ. ತಗೋ, ನೀನು ಮುಡ್ತಾ ಇರೋದು ಮೊಬೈಲ್ ಅಲ್ಲ, ನಿನ್ನ ಎದೆನ ಬ್ಲಾಸ್ಟ್ ಮಾಡೋ ಬಾಂಬ್. ಮಗ ಅರೆಸ್ಟ್ ಆಗಿರೋ ವಿಷಯ ಕೇಳಿ ನೆಮ್ಮದಿಯಾಗಿ ಕಣ್ಮುಚ್ಕೊ. ಅಜ್ಜಿ, ನಾನು ರೆಸ್ಟ್ ಮಾಡಿ ಅಂತ ಹೇಳಿದ್ದೆ ತಾನೆ, ಫೋನ್ ಯಾಕೆ ನೋಡ್ತಿದ್ದೀರಾ? ನಿಮ್ಗೆ ಯಾಕೆ ಫೋನು? ಅಲ್ವೇ, ಛಾಯಾಗೆ ನಾ ಹೋಗಿ ಬಂದಿದ್ದ ದೇವಸ್ಥಾನದ ಫೋಟೋ ತೋರಿಸೋಣ ಅಂತ. ಛಾಯ್ ಅವರೇ, ನೀವು ಕೂತ್ಕೊಳ್ಳಿ. ಛಾಯ್ ಅವ್ರಿಗೆ ಫೋಟೋ ನಾನು ತೋರಿಸ್ತೀನಿ, ನೀವು ಬರ್ರಿ ಕೂತ್ಕೊಳ್ಳಿ ಆರಾಮಾಗಿ. ಅಜ್ಜಿ, ಫೋನ್ನ ಚಾರ್ಜ್ಗಿಟ್ಟಾಗ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದ್ರೆ ಬ್ಲಾಸ್ಟ್ ಆಗುತ್ತೆ ಅಲ್ವಾ ಛಾಯ್ ಅವರೇ? ಹಾಂ ಗೊತ್ತಿದೆ. ಅಯ್ಯೋ, ಈಗ ಅಜ್ಜಿಯಿಂದ ಮೊಬೈಲ್ ದೂರ ಮಾಡಿದ್ರೆ ಮತ್ತೆ ಬಂದು ಮೊಬೈಲ್ನ ಕೇಳ್ತಾರೆ. ಅವ್ರ ಕೈಯಿಂದ ಮೊಬೈಲ್ ಸಿಗಬಾರ್ದು ಅಂದರೆ ಏನು ಮಾಡ್ಬೋದು? ಹಾಂ, ಮೊಬೈಲ್ಗೆ ಒಂದು ಗತಿ ಕಾಣಿಸ್ತೀನಿ. ಅಯ್ಯೋ ಅಜ್ಜಿ, ಮೊಬೈಲ್ ಬಿದ್ದೋಯ್ತು. ನಾನೇನೋ ಮೊಬೈಲ್ ನಿನ್ನ ಕಾಲ್ ಮೇಲೆ ಬಿತ್ತೇನೋ, ನಿನ್ನ ಕಾಲು ಪೆಟ್ಟಾಯ್ತೇನೋ ಅಂತ ಹೆದರ್ದೆ. ಅಜ್ಜಿ, ನಿಮ್ಮ ಫೋನ್ ಸ್ಕ್ರೀನೇ ಒಡೆದೋಗಿದೆ. ಇದನ್ನ ರೆಡಿ ಮಾಡ್ಸಕ್ಕೆ ಮಿನಿಮಮ್ 2 to 3 days ಬೇಕು. ಅನ್ಯಾಯವಾಗಿ ನಿಮ್ಮ ಫೋನ್ ಹೊಡೆದಾಕ್ಬಿಟ್ನಲ್ಲ. ಸಾರಿ ಅಜ್ಜಿ, ಪ್ಲೀಸ್ ಬೈಬೇಡಿ. ನಿನ್ನ ನಾನು ಯಾಕೆ ನಿನ್ನನ್ನು ಬೈಲಿ? ನೀ ಏನು ಬೇಕು ಅಂತ ಮಾಡಿದ್ಯಾ? ಏನೋ ಮಿಸ್ ಆಗಿ ಬಿದ್ದಿರುತ್ತೆ, ವಿಶ್ವರೂಪಿಗೆ ಹೇಳಿ ಅದನ್ನು ಬೇಗ ಸರಿ ಮಾಡ್ಸಕ್ಕೆ ಹೇಳು. ಒಂದು ಫೋನ್ ಇರಲಿ, ಅಕಸ್ಮಾತ್ ರಾಮ್ ಏನಾದರೂ ಫೋನ್ ಮಾಡಿದರೆ ರಿಸೀವ್ ಮಾಡೋಕ್ಕಾಗುತ್ತೆ. ಸರಿ ಅಜ್ಜಿ, ನಾನು ವಿಶ್ವರೂಪ್ಗೆ ಹೇಳಿ ರೆಡಿ ಮಾಡಿಸ್ತೀನಿ, ಬರ್ತೀನಿ. ಸರಿಮ್ಮ. ಬಾಗಿಲು ತೆಗೀರಿ ಸರ್, ಬಾಗಿಲು ತೆಗೀರಿ. ಸರ್, ಬಾಗಿಲು ತೆಗೀರಿ, 5 ನಿಮಿಷ. ಏನೇ ಇವರು ನಮ್ಮನ್ನ ನೆಮ್ಮದಿಯಿಂದ ಬಾಳಕ್ ಬಿಡಲ್ಲೇನೆ. ನಾವು ಏನು ತಪ್ಪು ಮಾಡಿದೀವಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೀವೇನು ತಪ್ಪು ಮಾಡಿದ್ದೀರಂತ ನಾನು ಹೇಳ? ಅಲ್ಲಿ ನಂಗೆ ಜನ್ಮ ಕೊಟ್ರಲ್ಲ, ಅದು ಜೀವನದಲ್ಲಿ ನೀವು ಮಾಡಿರೋ ದೊಡ್ಡ ತಪ್ಪು. ಅವಳಿದ್ರು ನಾನು ರೇವತಿನ ಹೆತ್ತನಲ್ಲ, ಅದು ನಾನು ಮಾಡಿದ ತಪ್ಪು. ರೇವತಿ ಹುಟ್ಟಿದ ಮೇಲೆ ಇಲ್ಲ ಹುಟ್ಟೋಕ್ ಮುಂಚೆ ಅವಳನ್ನ ಯಾವುದಕ್ಕೂ ಅನಾಥಾಶ್ರಮಕ್ಕೆ ಸೇರಿಸ್ಲಿಲ್ವಲ್ಲ, ಅದು ನೀವು ಮಾಡಿದ ತಪ್ಪು. ಆಲ್ರೆಡಿ ನಿಮಗೆ ಮಗು ಇದೆ ಅಂತ ಗೊತ್ತಿದ್ದು ನಾನು ನಿಮ್ಮನ್ನ 2ನೇ ಮದುವೆ ಆದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಇಷ್ಟೆಲ್ಲ ಆದ್ರೂ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಲ್ಲ. ನಾನು ಒಬ್ಬಳೆ ನೊಂದ್ಕೊಂಡು ಸಾಯ್ಬೇಕು. ಇದು ಒಂದು ಜನ್ಮ. ಅಪ್ಪ ಪ್ಲೀಸ್. ಚಂದ್ರಶೇಖರ್ ಅವರೇ, 1 ನಿಮಿಷ ಬಾಗಿಲು ತೆಗೀರಿ. ಅಬ್ಬಾ, 1 ನಿಮಿಷ ಮಿಸ್ ಆಗಿದ್ರು ಅಜ್ಜಿಗೆ ಎಲ್ಲ ವಿಷಯ ಗೊತ್ತಾಗ್ತಿತ್ತು. ಹೇಗೋ ಮಾಡಿ ಅಜ್ಜಿಯಿಂದ ಅವ್ರ ಫೋನ್ನ ದೂರ ಮಾಡಿಬಿಟ್ಟೆ. ಈಗ AJ ವಿಷಯ ಅಜ್ಜಿಗೆ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ. ನಾನು ಹೀಗೆಲ್ಲ ಯೋಚನೆ ಮಾಡ್ಬಿಟ್ನಾ? ಗ್ರೇಟ್ ಅಲ್ವಾ ನಾನು? ಅಲ್ವಾ ಛಾಯಾ ಅವರೇ? ನೀವೇ ಹೇಳಿ.
ಲೀಲಾ, ಮನೆಯವರೆಲ್ಲರೂ ಟೆನ್ಷನ್ನಲ್ಲಿದ್ದಾರೆ. ಏಜೆ ಅರೆಸ್ಟ್ ಆಗಿದ್ದಾರೆ. ನೀವು ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿದ್ದೀರಲ್ಲ. ಛಾಯಾ ಅವರೇ, ಯಾಕೆ ಆರಾಮಾಗಿರಬಾರ್ದು ಅಂತ ನಾನು ನಿಮಗೆ ಕೇಳ್ತೀನಿ, ನೀವು ನಂಗೆ ಉತ್ತರ ಕೊಡಿ. ಈಗ ಪ್ರಾಬ್ಲಮ್ ಆಗಿದೆ ಅಂತ ನಾನು ಟೆನ್ಷನ್ ಮಾಡಿಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ರೆ ಏಜಿಗೆ ಬಂದಿರೋ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಾ? ಇಲ್ಲ ತಾನೆ. ಅದಕ್ಕೆ ಬಂದಿರೋ ಪ್ರಾಬ್ಲಮ್ನ ಆರಾಮಾಗಿ ಕೂತು ಸಾಲ್ವ್ ಮಾಡೋ ಪ್ರಯತ್ನ ಪಡ್ಬೋದಲ್ವಾ? ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಲೀಲಾ ಅವರೇ. ಅದು ಛಾಯಾ ಅವರೇ, ನೀವು ನಾರ್ಮಲ್ ಆಗಿ ಹೇಳ್ತಿರ್ಬೋದು, ಆದರೆ ನಾನು ಹೇಳ್ತಿರೋ ವಿಷಯನೇ ಬೇರೆ. ಛಾಯಾ ಅವರೇ, ಒಂದು ವಿಷಯ ಹೇಳ್ತೀನಿ ಕೇಳಿ. ಸಿಂಹ ಕಾಡಲ್ಲಿದ್ರೂ ಸಿಂಹನೇ, ಬೋನಲ್ಲಿದ್ರೂ ಸಿಂಹನೇ. ಒಂದು ವ್ಯತ್ಯಾಸ ಏನಂದರೆ ಬೋನಲ್ಲಿರೋ ಸಿಂಹ ಬೇಟೆ ಆಡೋದಕ್ಕಾಗಲ್ಲ. ಆದರೆ ಎಷ್ಟು ದಿನ ಅಂತ ಬೋನಲ್ಲಿ ಇರೋದಕ್ಕಾಗತ್ತೆ? ಯಾವತ್ತಾದರೂ ಒಂದಿನ ಬೋನಿಂದ ಆಚೆ ಬರಲೇಬೇಕಲ್ವಾ? ಅಲ್ಲಿವರೆಗೂ ಸಿಂಹ ಹಸ್ಕೊಂಡಿರುತ್ತೆ. ಆದರೆ ಯಾವತ್ತು ಬೋನಿಂದ ಆಚೆ ಬರುತ್ತೋ ಅಲ್ಲಿ ನಡೆಯೋದು ಬರೀ ಬೇಟೆ ಅಲ್ಲ, ಯುದ್ಧ. ಲೀಲಾ, ನೀವು ಹೇಳ್ತಾ ಇರೋದೆಲ್ಲ ಸತ್ಯ. ಆದರೆ ಏಜೆ ಇವತ್ತು ಇಷ್ಟೆಲ್ಲ ಅನುಭವಿಸ್ತಾ ಇರೋದಕ್ಕೆ ಕಾರಣ ಯಾರು ಗೊತ್ತಾ? ನೀವು. ಅಂತರ ಎಲ್ಲಿ ಅಂತ ಕೇಳ್ತಿದ್ ನ್ಯೂಸಲ್ಲಿ ಅಂತರ ಏಜೆಯಿಂದನೇ ಕೊಲೆ ಆಗಿದ್ದಾಳೆ ಅನ್ನೋ ಹಾಗೆ ಮಾಡಿದ್ ಯಾರು ಗೊತ್ತಾ? ನೀವು. ಅರಮನೆಯಲ್ಲಿ ರಾಜನ್ ತರ ಓಡಾಡ್ಕೊಂಡಿರ್ಬೇಕಾಗಿದ್ದ ಏಜೆ ಇವತ್ತು ಜೈಲಲ್ಲಿ ಕೊಳೆ ಹೋಗಿ ಮಾಡಿದ್ ಯಾರು ಗೊತ್ತಾ? ನೀವು. ಇದನ್ನ ನಾನು ಹೇಳ್ತಾ ಇಲ್ಲ ಲೀಲಾ, ನಿನ್ನ ಮನಸ್ಸಾಕ್ಷಿ ನಿನಗೆ ಹೇಳ್ತಾ ಇರೋದು. ಅವತ್ತು ಏಜೆ ಬಗ್ಗೆ ಸಾಕ್ಷಿ ಸಿಕ್ಕಾಗ ನೀನು ಅದನ್ನ ಬೇರೆಯವ್ರಿಗೆ ಕೊಟ್ಟಿಲ್ಲ ಅಂದಿದ್ರೆ ಇಷ್ಟೆಲ್ಲ ತೊಂದರೆನೇ ಆಗ್ತಾ ಇರಲಿಲ್ಲ. ನೀನ್ ಮಾಡಿರೋ ತಪ್ಪಿಂದ ಇವತ್ತು ಏಜೆನ ಪ್ರೀತಿಸೋ ಜನ, ಅವ್ರ ತಾಯಿ ತೊಂದರೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಮಾತು ನಿನ್ನ ಕಹಿ ಅನ್ನಿಸ್ಬೋದು, ಆದ್ರೆ ಇದೇ ಸತ್ಯ ಲೀಲಾ. ಅಕ್ಕನ ಸ್ಥಾನದಲ್ಲಿ ನಿಂತು ತಂಗಿ ಮಾಡಿರೋ ತಪ್ಪನ್ನ ಹೇಳೋದು ನನ್ನ ಕರ್ತವ್ಯ. ನಾನೇನಾದರೂ ತಪ್ಪು ಮಾತಾಡಿದ್ದೀನಿ ಅಂದರೆ ದಯವಿಟ್ಟು ನನಗೆ ಕ್ಷಮಿಸಿ. ಸಾಧ್ಯವಾದರೆ ಇದ್ರ ಬಗ್ಗೆ ಯೋಚನೆ ಮಾಡಿಲಿಲ್ಲ ಅವರೇ. ಬಾಗಿಲು ತೆಗೀರಿ ಸರ್. ಚಂದ್ರಶೇಖರ್ ಅವರೇ, ಏನ್ರಿ ಆಗ್ಬೇಕು ನಿಮ್ಗೆ? ಸರ್, ನಿಮ್ಮ ಅಳಿಯ ಜೈಲಲ್ಲಿ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಮಾತು. ಸರ್, ಏಜರ್ ಕೊಲೆ ಮಾಡಿದಿರ, ನೀವು ನಂಬ್ತೀರಾ? ಸರ್, ಏಜೆ ಅವ್ರ ಜೊತೆ ನಿಮ್ಮ ಮಗಳು ಸೇಫ್ ಆಗಿರ್ತಾಳೆ ಅಂತ ಅನ್ಸುತ್ತಾ ನಿಮ್ಗೆ? ಎಲ್ಲರೂ ಒಂದೇ ಸಲ ಪ್ರಶ್ನೆ ಕೇಳ್ತಿರಲಿ, ಒಬ್ಬೊಬ್ರು ಪ್ರಶ್ನೆ ಕೇಳಿ. ನಿಮ್ಮ ಅಳಿಯ ಅರೆಸ್ಟ್ ಆಗಿದ್ದಾರೆ, ಏನು ಅನಿಸ್ತಾ ಇದೆ? ಅನ್ಸೋದೇನಿದೆ ರೀ, ನಿಮ್ಮ ಮನೇಲಿ ಏನಾದರೂ ಇದೇ ಥರ ನಡೆದಿದ್ರೆ ನಿಮಗೇನು ಅನ್ನಿಸ್ತಿತ್ತು? ಯೋಚನೆ ಮಾಡಿದ್ದೀರಾ? ಅಯ್ಯೋ ದೇವ್ರೆ, ನಮ್ಗೆ ಯಾಕೆ ಈ ಅವಸ್ಥೆ ಬಂತು, ನಮಗೆ ಯಾಕೆ ಹೀಗಾಯ್ತು ಅಂತ ಅನ್ನಿಸ್ತಾ ಇತ್ತೋ ಇಲ್ವೋ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಸರ್, ನಿಮ್ಮ ಅಳಿ ಅಂದ್ರು ಒಬ್ಬ ಕೊಲೆಗಾರ ಅಂತ ಅರೆಸ್ಟ್ ಆಗಿದ್ದಾರೆ. ಸೊ ಗಂಡನ ಮನೆಯಲ್ಲಿ ನಿಮ್ಮ ಮಗಳು ಲೀಲಾ ಅವರು ಸೇಫ್ ಆಗಿರ್ತಾರೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಸರ್, ನಿಮ್ಮ ಅಳಿಯ ಒಬ್ಬ ಕೊಲೆಗಾರ ಅಂತ ಹೇಳ್ಕೊಳಕ್ಕಾಗದೆ ನಿಮ್ಮ ಮಗಳಿಗೆ ಏನಾದರೂ ಡಿವೋರ್ಸ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಮ್ಮ ಹೀಗೆಲ್ಲ ಕೆಟ್ಟದಾಗಿ ಮಾತಾಡ್ತೀರಾ? ನಮಗೂ ಒಂದು ಮನಸ್ಸು ಅಂತ ಇದೆ, ಅದಕ್ಕೆ ಆಘಾತ ಆಗಿದೆ. ಕೆಟ್ಟದಾಗಿ ಮಾತಾಡ್ಬೇಡಿ ದಯವಿಟ್ಟು, ಪ್ಲೀಸ್. ಸರ್, ನೀವು ನಮ್ಮ ಮೇಲೆ ಹೇಳಬೇಡಿ ಸರ್. ನಮ್ಗಳ ಕೆಲಸ ನಿಮ್ಗಳ ಅಭಿಪ್ರಾಯನ ಜನಗಳ ಮುಂದೆ ಇಡೋದಷ್ಟೇ. ಅಷ್ಟೇನಾದ್ರೂ ಇತ್ತು ಅಂತಂದ್ರೆ ಬನ್ನಿ, ಡೀಟೇಲ್ ಆಗಿ ಜನಗಳ ಮುಂದೆನೆ ಮಾತಾಡೋಣ. ನೀವು ಎಷ್ಟೇ ರೀತಿ ಕೇಳಿದ್ರು ನನ್ನ ಉತ್ತರ ಒಂದೇ. ಎಜೆ ಸರ್ನ ಚೆನ್ನಾಗಿ ಗೊತ್ತಿರೋರು ಎಲ್ಲರೂ ಅವ್ರ ಪರವಾಗಿ ಸಾಲಾಗಿ ನಿಲ್ತಾರೆ. ಆ ಸಾಲಿಗೆ ಈ ಮನೆ ಮತ್ತು ಈ ಮನೆಯಲ್ಲಿರೋರು ಎಲ್ಲರೂ ಸೇರ್ತಾರೆ. ಗೊತ್ತಾಯ್ತಾ? ಇದು ನನ್ನ ಉತ್ತರ.
ಆಗೋಯ್ತು. ಇವತ್ತು ಏಜೆ ಈ ಪರಿಸ್ಥಿತಿಗೆ ಬರೋಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅನ್ಕೊಂಡಿದ್ದನ್ನ ನಾನಿವತ್ತು ಮಾಡಿ ಮುಗಿಸಿದ್ದೀನಿ. ಏಜೆ ಇವತ್ತು ಈ ಸ್ಥಿತಿಯಲ್ಲಿದ್ದಾನೆ ಅಂದರೆ ಅದಕ್ಕೆ ಕಾರಣ ಅವನ ಮೇಲಿದ್ದಿದ್ದ ಸೇಡು. ಏನಾದರೂ ಮಾಡಿ ನಾನು ಏಜೆನ ಬಿಡಿಸ್ಲೇಬೇಕು. ಇನ್ನೇನೇ ಮಾಡಿದ್ರು ಏಜೆ ಅಂತೂ ಹೊರಗಡೆ ಬರಲ್ಲ. ಏಜೆನ ಹೊರಗಡೆ ಕರ್ಕೊಂಬರೋವರೆಗೂ ನನಗೆ ಸಮಾಧಾನ ಇಲ್ಲ. ಏಜೆ ಜೈಲಲ್ಲೇ ಕೊಳಿಬೇಕು. ಆಗ್ಲೇ ಅಂತ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು.